ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ, ಒಂದು ಸ್ಪೆಷಲಾಗಿ ಅಡುಗೆನ ಮಾಡ್ತಾಯಿದ್ರು. ಈ ಗಣೇಶ ಹಬ್ಬದಲ್ಲಿ ಮಾಡ್ತಾರೆ ನೋಡಿ, ಶಾವಿಗೆ, ಕಾಳುಗೊಜ್ಜು, ಸೂಸ್ಲು, ಕಾಯಿ ಹಾಲು ಅಂತ ಅದೇ ಥರ ಮಾಡ್ತಾಯಿದ್ರು. ಗಣೇಶ ಹಬ್ಬದಲ್ಲೂ ಮಾಡಿದರು. ಬಟ್ ಅವರ ಅಮ್ಮ ಚೆನ್ನಾಗಿ ಬಂದಿಲ್ಲ ಈ ಸರಿ ಅಂತ ಹೇಳಿದ್ರು. ಅವ್ರ ಮನೇಲಿ ಟ್ರೈ ಮಾಡಿದಾಗ ಅದಕ್ಕೆ ಅಮ್ಮ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು. ಆ್ಯಂಡ್ ಅದ್ರ ಜೊತೆಗೆ ವಡೆ ಪಾಯಸನೂ ಕೂಡ ಆ್ಯಡ್ ಮಾಡಿದ್ವಿ. ನಮ್ಮಮ್ಮ ಪಾಯಸ ಮಾಡೋಣ ಅಂತ ಹೇಳಿದ್ರು. ಇಲ್ಲಮ್ಮ, ಅದ್ರ ಜೊತೆಗೆ ವಡೆನೂ ಚೆನ್ನಾಗಿರುತ್ತೆ, ಕಾಂಬಿನೇಷನ್ ಚೆನ್ನಾಗಿರುತ್ತೆ ವಡೆ ಪಾಯಸ ಅಂತ ಹೇಳ್ಬಿಟ್ಟು ನಾನು ವಡೆ ಮಾಡೋದಕ್ಕೆ ಹೇಳಿದೆ. ಅದಕ್ಕೆ ನಮ್ಮಮ್ಮ ವಡೆ ಕೆಲಸ ಎಲ್ಲ ನೀನೇ ಮಾಡು ಅಂತ ಹೇಳಿದ್ರು. ಮನೇಲಿ ಕೇಳೋದೇ ತಪ್ಪು, ನಾವೇ ರೆಡಿ ಮಾಡಬೇಕಾಗತ್ತೆ ಅಲ್ವಾ. ಆಮೇಲೆ ಅಮ್ಮ ಬರೋದು 8 ಗಂಟೆ ಆಗುತ್ತೆ. ಸೊ ನಾನು 7 o'clockಗೆ ಕಾಳನ್ನ ಹುನಿ ಹಾಕಿಟ್ಟೆ. ಅದಾದಮೇಲೆ ನಾನು ಆಡಿಸಿ ಎತ್ತಿಟ್ಟೆ. ಒಳ್ಕಲ್ಲಲ್ಲಿ ಮಾಡಿದ್ವಿ ಈ ಸತಿ. ಒಳ್ಕಲ್ಲಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಿಕ್ಸಿಗೆ ಹೋಲಿಸ್ಕೊಂಡ್ರೆ. ಸೊ ನಮ್ಮಮ್ಮ ಇಲ್ಲಿ ಪಾಯಸನ ರೆಡಿ ಮಾಡಿ ಇಟ್ಟಿದ್ರು. ಸೊ ತುಂಬ ಚೆನ್ನಾಗಿ ಬಂತು ಪಾಯಸ ಕೂಡ. ಅದಾದಮೇಲೆ ಈ ಕಡೆ ಎಣ್ಣೆನ ಇಟ್ಟು ನಾವೇನು ಆಡಿಸ್ಕೊಂಡಿದ್ದಿತ್ತು ಕರಿಬೇವು ಸೊಪ್ಪು ಜೊತೆಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸಬ್ಬಸಿಗೆ ಸೊಪ್ಪು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ, ಸ್ವಲ್ಪ ಸಾಲ್ಟು, ಚಕ್ಕೆ, ಲವಂಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಆ್ಯಂಡ್ ಅದನ್ನು ಸ್ವಲ್ಪ ಕೈಯಲ್ಲಿ ಒತ್ತು ಬಿಟ್ಟು ಮಾಡಿದ್ವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಮಿಕ್ಸಿಲಿ ಮಾಡೋದಕ್ಕೂ ಒಳ್ಕಲ್ಲಲ್ಲೇ ಮಾಡೋದಕ್ಕೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಫೈನಲಾಗಿ ವಡೆ ಪಾಯಸ ಮಾಡಿ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಕಾಯಿನ ಕಟ್ ಮಾಡಿ ಒಂದಷ್ಟು ತುರಿದು ಇಟ್ಟಿದ್ದೆ. ಹಾಗೆ ಸಾಂಬಾರು ಮಾಡಬೇಕು ಅಂತ ಹೇಳಿಬಿಟ್ಟು ಹೂಕೋಸು ಕೊಟ್ಟಿದ್ದರು ಕಟ್ ಮಾಡೋದಕ್ಕೆ. ಸೊ ಅದನ್ನು ಕೂಡ ಕಟ್ ಮಾಡ್ತಾಯಿದ್ದೆ. ಏನಾದರೂ ಮಾಡಿಕೊಡಿ ಅಂದರೆ ಹೇಳಿದ್ರೆ ಸಾಕು, ಅದಕ್ಕೆ ಹೆಲ್ಪ್ ಕೂಡ ನಾವೇ ಮಾಡಬೇಕಾಗಿರುತ್ತೆ. ಈ ಕೆಲಸ ಅಂತ ನಂಗೆ ಚೂರು ಇಷ್ಟ ಇಲ್ಲ, ಒಂಥರ ಇರಿಟೇಟಿಂಗ್ ಅಂತಲೇ ಅನಿಸುತ್ತೆ. ಹಾಗೆ ಅದ್ರ ಜೊತೆಗೆ ನಾನು ಮ್ಯಾನಿಫೆಸ್ಟ್ ಮಾಡಿದೆ. 999 ಮ್ಯಾನಿಫೆಸ್ಟ್ ಇತ್ತು. ಬಟ್ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳೋದು ಗೊತ್ತಿಲ್ಲ. ಮೇ ಬಿ 9+9+9+ ಏನೋ 57 ಅವ್ರು ಏನೋ ಬರುತ್ತೆ. ಸೊ ಅದನ್ನು 58 ಏನೋ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ಬಟ್ ಆ ಥರ ಮಾಡಿದ್ರೆ 999 ಏನೋ ಬರುತ್ತೆ ಅಂತ ಹೇಳ್ತಾರೆ. ಸೊ ಆ ಮ್ಯಾನಿಫೆಸ್ಟ್ನ ಮಾಡಿದೆ. ಹಾಗೆ ನಮ್ಮಮ್ಮ ಅಲ್ಲಿ ಅಜ್ಜಿ ಅದು ಶಾವಿಗೆಗೆ ಹಿಟ್ಟನ್ನು ರೆಡಿ ಮಾಡ್ತಾಯಿದ್ರು. ನಮ್ಮಮ್ಮ ಇಲ್ಲಿ ಸೂಸ್ಲು ಮಾಡ್ತಾಯಿದ್ರು, ಕಾಳುಗೊಜ್ಜು, ಕಾಯಿ ಹಾಲು. ನಾವು ಈ ಸತಿ ಒಂಥರ ಡಿಫ್ರೆಂಟಾಗಿ ಕಪ್ಪೆಳ್ಳಲ್ಲಿ ಮಾಡಿರಲಿಲ್ಲ, ಬಿಳಿ ಎಳ್ಳಲ್ಲಿ ಮಾಡಿದರು ಸೂಸ್ಲುನ. ಹಾಗೆ ಪ್ರತಿ ಸಾರಿ ಶಾವಿಗೆ ಮಾಡಬೇಕಾದ್ರೂ ನಮ್ಮನೇಲಿ ಏನಾದ್ರು ಒಂದು ಎಡವಟ್ಟು ಆಗ್ತಾನೆ ಇರುತ್ತೆ. ಯಾಕಾದರೂ ಮಾಡಿದ್ವಿ ಅಂತ ಅನಿಸುತ್ತೆ. ಫೈನಲಾಗಿ ತಿಂದು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.